ಮಾನ್ಯ ಗುರುಗಳೇ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ಕಡೆಯಿಂದ ನಮಸ್ಕಾರ. ನಾನು ಇಂದು ಭಾರತದ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾತನಾಡುತ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 25, 1974ರಂದು ಜನಿಸಿದರು. ಅವರು ಒಬ್ಬ ಶ್ರೇಷ್ಠ ರಾಜಕಾರಣಿ ಮಾತ್ರವಲ್ಲ, ಉತ್ತಮ ಕವಿ ಮತ್ತು ಅದ್ಭುತ ಭಾಷಣಕಾರರು ಕೂಡ ಆಗಿದ್ದರು. ಅವರು 3 ಬಾರಿ ಭಾರತದ ಪ್ರಧಾನಮಂತ್ರಿಯಾಗಿದ್ದರು. ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾಲದಲ್ಲಿ ಪೋಖರಣ್ ಅಣುಪರೀಕ್ಷೆ, ದೊಡ್ಡ ಹೆದ್ದಾರಿ ಯೋಜನೆಗಳಂತಹ ಮಹತ್ವದ ಕೆಲಸಗಳು ನಡೆದವು. ದೇಶದ ಏಕತೆಗಾಗಿ, ಶಾಂತಿ ಮತ್ತು ಪ್ರಗತಿಗಾಗಿ ಅವರು ಸದಾ ಶ್ರಮಿಸಿದರು. ಅವರ ಸರಳತೆ, ಸತ್ಯನಿಷ್ಠೆ ಮತ್ತು ದೇಶಭಕ್ತಿ ಎಲ್ಲರಿಗೂ ಪ್ರೇರಣೆಯಾಗಿದೆ. ಅವರು ಕೇವಲ ರಾಜಕಾರಣಿಯಲ್ಲ, ಅದ್ಭುತ ಕವಿ ಮತ್ತು ಅತ್ಯುನ್ನತ ಭಾಷಣಕಾರರು. ಅವರ ಕವಿತೆಗಳಲ್ಲಿ ದೇಶಭಕ್ತಿ, ಮಾನವೀಯತೆ, ನೋವು, ಆಶಾಭಾವನೆ ಎಲ್ಲವೂ ಕಾಣುತ್ತವೆ. ಜನರು ಅವರನ್ನು ಜನಮನಗಳ ನಾಯಕ ಎಂದು ಕರೆಯುತ್ತಿದ್ದರು. ಇವರ ಜೀವನ ಶೈಲಿ, ಸರಳ ಬದುಕು, ಸೌಮ್ಯ ಸ್ವಭಾವ, ವಿರೋಧಿಗಳನ್ನು ಸಹ ಇವರು ಗೌರವದಿಂದ, ಸಂಸ್ಕೃತಿಯಿಂದ ಮಾತನಾಡಿಸುತ್ತಿದ್ದರು. ಇವರು ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮೇಲೆ ಅಪಾರವಾದಂತಹ ನಂಬಿಕೆಯನ್ನು ಹೊಂದಿದ್ದರು. ಇವರು 1992ರಲ್ಲಿ ಪದ್ಮವಿಭೂಷಣ ಪುರಸ್ಕಾರವನ್ನು ಪಡೆದುಕೊಂಡರು ಮತ್ತು 2015ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆಯುತ್ತಾರೆ. ಜನರೊಂದಿಗೆ ಮಾತನಾಡುವಾಗ ಸರಳ ಭಾಷೆ, ಹಾಸ್ಯ ಹೃದಯ, ಹತ್ತಿರವಾದಂತಹ ಮಾತು, ಇದರಿಂದ ಜನಮನ ಗೆದ್ದರು. ಅವರನ್ನು ಜನರು ಅಟಲ್ಜಿ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು. ಇವರು ಆಗಸ್ಟ್ 16, 2018ರಂದು ದೆಹಲಿಯಲ್ಲಿ ನಿಧನರಾದರು. ಇವರು ನಿಧನರಾಗಿದ್ದರಿಂದ ದೇಶದೆಲ್ಲೆಡೆ ದುಃಖದ ಅಲೆ ಎಬ್ಬಿತು. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.